ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ನಡೀತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ ಕೈಪಾಳೆಯಾದ ಶಕ್ತಿ ಪ್ರದರ್ಶನ, ಅದು ಹಾಸನದಲ್ಲಿ. ಸಮಾವೇಶದಲ್ಲಿ ಸುಮಾರು 2 ಲಕ್ಷ ಜನರು ಭಾಗಿಯಾಗುವಂತ ನಿರೀಕ್ಷೆ ಇದೆ. 2 ಲಕ್ಷ ಜನ ಭಾಗಿಯಾಗಬಹುದು ಅಂತಿದ್ದಾರೆ. ಸಮಾವೇಶದಲ್ಲಿ ಸಚಿವ ಸಂಪುಟದ ಬಹುತೇಕ ಸಚಿವರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಹಾಸನ ಸಮಾವೇಶವನ್ನ ಸಿದ್ದರಾಮಯ್ಯ ಮಯ ಮಾಡೋಕೆ ಬೆಂಬಲಿಗರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಸಾವಿರಾರು ಫೋಟೋಗಳು ರಾರಾಜಿಸ್ತಾ ಇವೆ. ಗಣ್ಯರು ಮತ್ತು ಕಾರ್ಯಕರ್ತರು ಕೂರುವಂತ ಪ್ರತಿ ಆಸನಕ್ಕೂ ಕೂಡ ಸಿಎಂ ಫೋಟೋ ಇಟ್ಕೊಂಡಿದ್ದಾರೆ. ಸೊ ಈಗ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳನ್ನು ಹಾಸನದ ಸಮಾವೇಶದಲ್ಲಿ. ಸೊ ಇದು ಹಾಸನದ ಸಮಾವೇಶದಿಂದ ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಶಕ್ತಿ ಪ್ರದರ್ಶನವನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಆ ಕಡೆಗೆ JDSಗೂ ಮೆಸೇಜ್ ಕೊಡಬೇಕು, ಈ ಕಡೆಗೆ ಪಕ್ಷದ ಒಳಗಡೆಗೆ ಇರುವಂಥ DK ಶಿವಕುಮಾರ್ ಅವ್ರಿಗೂ ಮೆಸೇಜ್ ಕೊಡಬೇಕು ಅನ್ನೋದಕ್ಕೋಸ್ಕರನೇ ಈ ಸಮಾವೇಶ ಶುರುವಾಗಿತ್ತು. ಶಕ್ತಿ ಪ್ರದರ್ಶನಕ್ಕೆ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ನಡೀತಾ ಇರುವಂಥ ಸಮಾವೇಶ ಇದು. ಸಮಾವೇಶದಲ್ಲಿ ಸಚಿವ ಸಂಪುಟದ ಸಚಿವರೆಲ್ಲ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ತಯಾರಿ ಕೂಡ ನಡ್ಕೊಂಡಿದೆ. ಅಲ್ಲಿ ನೋಡ್ತಾ ಇದ್ದೀರಾ ಬಸ್ಗಳಲ್ಲೆಲ್ಲ ಈಗ ಬಂದಿದ್ದಾರೆ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಿಮಗೆ. ಬಸ್ಗಳನ್ನು ಮೂಲಕವಾಗಿ ಕರೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ಬಸ್ಗಳನ್ನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹಾಸನದಲ್ಲಿ. ಯಾವ ರೀತಿಯಾಗಿ ವ್ಯವಸ್ಥೆಗಳಿದೆ ಅಂತಂದರೆ ಈಗಾಗಲೇ 50ಕ್ಕೂ ಹೆಚ್ಚು ಬಸ್ಗಳಲ್ಲಿ 4,000 ಕಾರ್ಯಕರ್ತರನ್ನು ಬಂದಿದ್ದಾರಂತೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ 350ಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಮಂಡ್ಯ ಭಾಗದಿಂದಲೂ ಕೂಡ ಹಲವು ಭಾಗಗಳಿಂದ ಅಲ್ಲಿ ಕಾರ್ಯಕರ್ತರು ಹೋಗಿದ್ದಾರೆ. ಅಲ್ಲೀಗ ನೋಡಿ ನಾಯಕರುಗಳ ಫೋಟೋಗಳು ಹೇಗೆ ರಾರಾಜಿಸ್ತಾ ಇವೆ ಅಂಥೇಳಿ ಅವರವರ ಕಾರ್ಯಕರ್ತರು ಎಲ್ಲ ಅವುಗಳನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಷದ ವೇದಿಕೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದಾಗಿದೆ. ದೊಡ್ಡ ರೀತಿಯಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. JDSನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಉತ್ಸವ ನಡೀತಾ ಇರುವಂತಹ ಕಾರ್ಯಕ್ರಮ 11:30ಕ್ಕೆ ಮುಖ್ಯಮಂತ್ರಿಗಳು ಅಲ್ಲಿಗೆ ತಲುಪ್ತಾರಂತೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಜನಸಾಗರವೇ ನೆರೆದಿದೆ. 2 ಲಕ್ಷ ಕಾರ್ಯಕರ್ತರು ಅಲ್ಲಿ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ರೀತಿಯಾದಂಥ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಮಾತುಗಳು ಬರುತ್ತೆ ಹೇಗೆ ಅಂತ ನೋಡಬೇಕು. ಹಾಸನ ನಗರದ SM ಕೃಷ್ಣ ಬಡಾವಣೆಯಲ್ಲಿ ಇಂದು ಕಾಂಗ್ರೆಸ್ನ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಸಂಪುಟದ ಬಹುತೇಕ ಸಚಿವರು ಇಲ್ಲಿ ಭಾಗಿಯಾಗ್ತಿದ್ದಾರೆ. ಈಗ ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಸಿದ್ಧತೆಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಬೃಹತ್ ವೇದಿಕೆಯನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಅದರ ಪಕ್ಕದಲ್ಲೇ ಏನು ವಿವಿಧ ಸ್ವಾಭಿಮಾನಿ ಒಕ್ಕೂಟಗಳ ಮುಖಂಡರು, ಕಾಂಗ್ರೆಸ್ ಮುಖಂಡರು ಕೂರಲಿಕ್ಕೆ ಪ್ರತ್ಯೇಕವಾದಂಥ ವೇದಿಕೆಯನ್ನು ಮಾಡಲಾಗಿದೆ. ಸುಮಾರು 70,000ಕ್ಕೂ ಹೆಚ್ಚು ಕುರ್ಚಿಗಳನ್ನು ಇಲ್ಲಿ ಹಾಕಲಾಗಿದೆ. ಹಾಸನ ಸೇರಿದಂತೆ ಅಕ್ಕಪಕ್ಕದ 6 ಜಿಲ್ಲೆಗಳಿಂದ ಕೊಡಗು, ಚಾಮರಾಜನಗರ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಿಂದಲೂ ಸಹ ಸಿದ್ದರಾಮಯ್ಯ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಸಹ ಆಗಮಿಸ್ತಾರೆ. ಈಗಾಗಲೇ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ. ಕಳೆದ 4 ದಿನಗಳಿಂದ ಸತತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ KN ರಾಜಣ್ಣ ಅವರು ಇಲ್ಲೇ ಇದ್ದು ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಅಲ್ಲದೆ DCM DK ಶಿವಕುಮಾರ್ ಸಹ ಬಂದು ಏನು ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಈಗ ಕುರ್ಚಿಯಲ್ಲಿ ಬಹುತೇಕ ಏನು ಕುರ್ಚಿಗಳನ್ನು ಹಾಕಿದರೆ ಆ ಎಲ್ಲ ಕುರ್ಚಿಗಳ ಮೇಲೂ ಸಹ CM ಸಿದ್ದರಾಮಯ್ಯ ಅವರ ಭಾವಚಿತ್ರಗಳನ್ನು ಇಟ್ಟಿರ್ತಕ್ಕಂಥದ್ದು. ಇದು ಒಂದು ರೀತಿ ಮೊದಲು ಸ್ವಾಭಿಮಾನಿ ಸಮಾವೇಶವಾಗಿತ್ತು. ಆ ನಂತರದಲ್ಲಿ DCM DK ಶಿವಕುಮಾರ್ ಇದನ್ನು ಏನು ಸಂಪೂರ್ಣವಾಗಿ ಜನಕಲ್ಯಾಣ ಸಮಾವೇಶವನ್ನಾಗಿ ಮಾಡಿ ಪಕ್ಷದ ಅಡಿಯಲ್ಲೇ ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿ ಈ ಸಮಾವೇಶದ ದಿಕ್ಕನ್ನು ಬದಲಾಯಿಸಿದರು. ಇದೀಗ ಪ್ರತಿಯೊಂದು ಕುರ್ಚಿಗಳ ಮೇಲೆ CM ಸಿದ್ದರಾಮಯ್ಯ ಅವರ ಫೋಟೋಗಳನ್ನು ಇಡುವ ಮೂಲಕ ಮತ್ತೊಮ್ಮೆ ಸಿದ್ದು ಅವರ ಶಕ್ತಿ ಪ್ರದರ್ಶನಕ್ಕೆ ಈ ವೇದಿಕೆ ಸಿದ್ಧವಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಲ್ಲದೆ ಸಾಕಷ್ಟು ಜನರು, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು
ಸಂಖ್ಯೆಯಲ್ಲಿ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಸುಮಾರು 2,000 ಪೊಲೀಸ್ ಸಿಬ್ಬಂದಿಯನ್ನು ಇದಕ್ಕಾಗಿ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. JDS ಭದ್ರಕೋಟೆ ಹಾಗೂ ಹಳೆ ಮೈಸೂರು ಭಾಗ ಏನು ಒಕ್ಕಲಿಗರ ಪ್ರಾಬಲ್ಯ ಏನಿದೆ, ಈ ಭಾಗದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಸರ್ಕಾರದ ಬಹುತೇಕ ಸಚಿವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಬಹುತೇಕ ಸಚಿವರು ಬರುವುದು ಖಚಿತವಾಗಿದೆ. CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಪ್ರಮುಖ ಈ ಸಮಾವೇಶದ ಆಕರ್ಷಣೆಯಾಗಿ ಈ ಸಮಾವೇಶದ ಮೂಲಕ ರಾಜ್ಯಕ್ಕೆ ಒಂದು ರೀತಿಯ ಹೊಸ ಸಂದೇಶವನ್ನು ನೀಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಮೇಲೆ ಮೂಢ ಹಗರಣಗಳಿರ್ಬೋದು, ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ ಅಂತ ಏನು ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲವಕ್ಕೂ ಸಹ ಈ ವೇದಿಕೆ ಮೂಲಕ ಈ ಉತ್ತರವನ್ನು ನೀಡಲಿಕ್ಕೆ ಕೈಪಳೆಯ ಸಜ್ಜಾಗಿದೆ. ಅಲ್ಲದೆ ಏನು ಹಳೆ ಮೈಸೂರು ಭಾಗದಲ್ಲಿ JDS BJP ಮೈತ್ರಿ ಇದೆ, ಇದು ಪ್ರಾಬಲ್ಯವಾಗಿದ್ದರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈ ಮೂಲಕ ವಿರೋಧ ಪಕ್ಷಗಳಿಗೆ ತಿರುಗೇಟನ್ನು ನೀಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ TV, ಹಾಸನ. ಹಾಸನದಲ್ಲಿ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶ ಇವತ್ತು ನಡೀತಾ ಇದೆ. 11:30ಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಈಗಾಗಲೇ ವೇದಿಕೆ ಮೇಲೆ ಕೂಡ ಕಾರ್ಯಕ್ರಮ ಆರಂಭವಾಗ್ತಾ ಇದೆ.